ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಬಿಡುಗಡೆ ಆಗಬೇಕಾಗಿರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಸಿನಿಮಾ ನಡುವೆ ಕೆಲವೊಂದು ಸಿನಿಮಾಗಳನ್ನು ನಾವು ಮರ್ತೋಗ್ತಾ ಇದ್ದೀವ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿದೆ ಯಾವ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಈ ಒಂದು ಸಿನಿಮಾ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಿತ್ತು ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಸಾರಿ ಇಡೀ ಪ್ರಪಂಚವೇ ತಿರುಗಿ ನೋಡಬೇಕು ಆ ರೀತಿಯಾದಂಥ ಮಾಡಿದಂಥ ಸಿನಿಮಾ ಇದು. ಹೌದು, ಕಾಂತಾರ 2 ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ರು ನನಗೆ, ಕಾಂತಾರ 2 ಸಿನಿಮಾದ ಬಗ್ಗೆ ಏನಾದರೂ ಮಾತಾಡಿ ಬ್ರದರ್, ಯಾಕೆ ಅಂದರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳಿಲ್ಲ, ರಿಲೀಸ್ ಯಾವಾಗ ಮಾಡ್ತಾರೆ, ಏನು ಕತೆ ಅನ್ನುವಂಥ ಒಂದು ವಿಚಾರವಾಗಿ ಸೊ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಬೇಗ ಶುರು ಮಾಡೋಣ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಕೊಟ್ಟಂಥ ಒಂದು ರಿಲೀಸ್ ಡೇಟಿಗೂ ಮುಂಬರುವ ದಿನಗಳಲ್ಲಿ ಹತ್ರ ಬರ್ತಾ ಹೋದಾಗ ಸೊ ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ಹೊಸ್ತೇನಲ್ಲ. ಸೊ ಒಂದು ಟಾರ್ಗೆಟ್ ಅಂತ ಇಟ್ಟಿರ್ತಾರೆ, ಒಂದು ಈ ಟೈಮಿಗೆ ಬರಬೇಕು, ರಿಲೀಸ್ ಮಾಡೋಣ ಅಂತ. ಬಟ್ ಕಾರಣಾಂತರಗಳಿಂದ ಆಗಲ್ಲ, ಯಾಕೆಂದರೆ ಬ್ಯಾಕ್ ಆ್ಯಂಡ್ ವರ್ಕ್ ಅನ್ನೋದಿದೆ ಅಲ್ಲ. ಸೊ ಶೂಟಿಂಗ್ ಪ್ರೋಸೆಸ್ ಒಂದು 50% ಆಯಿತು ಅಂದರೆ ಸೊ 50% ಬ್ಯಾಕ್ ಆ್ಯಂಡ್ ವರ್ಕ್ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ತೆರೆ ಮೇಲೆ ತರುವಷ್ಟೊತ್ತಿಗೆ ಸ್ವಲ್ಪ ತಡ ಆಗುತ್ತೆ. ಸೊ ಅವರೊಂದು ಎಸ್ಟಿಮೇಟ್ ಡೇಟ್ ಆಗಿರ್ಬೋದು, ಒಂದು ಮಂತ್ ಆಗಿರ್ಬೋದು, ಅದನ್ನು ಬಿಟ್ಟು ಹೊರತುಪಡಿಸಿ 1 ತಿಂಗಳು 2 ತಿಂಗಳು ಮುಂದೆ ಹಿಂದೆ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಬಂದಿರೋಂಥ ವಿಚಾರ ಏನಪ್ಪ ಅಂದರೆ, ಕಾಂತಾರ 2 ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ಅಂತ ಮೆಸೇಜ್ ಮಾಡಿದರು ನಿನ್ನೆ ಒಬ್ಬರು ಕಾಮೆಂಟಲ್ಲಿ ನನಗೆ. ಸೊ ಕಾಂತಾರ 2ಗೆ ಖಂಡಿತವಾಗ್ಲೂ ತುಂಬಾ ಒಂದು ದೊಡ್ಡ ಮಟ್ಟದ ಒಂದು ಇಂಪ್ರೆಷನ್ ಇದೆ. ಯಾಕೆಂದರೆ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆದಾಗ ಬರೀ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಸೊ ಕೊನೆ ಈ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ತಲುಪ್ತು ಅಂದರೆ, ಸೊ ಇಂಗ್ಲೀಷ್ ವರ್ಷನ್ ತನಕ ಹೋಗಿ ಮುಟ್ಟಿದಂಥ ಸಿನಿಮಾ ಕಾಂತಾರ. ಸೊ ಈಗ ನಾನು ಮಾತಾಡ್ತಿರೋದೇನು ಅಂದರೆ, ಕಾಂತಾರ 2ನ ರಿಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನಿಜವಾಗ್ಲೂ ಕಾಂತಾರ 2ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಕಾಮೆಂಟ್ ಮಾಡಿ. ಯಾರು ಕಾಯ್ತಾ ಇದ್ದೀರಾ ಕಾಂತಾರ ಅಂತ ಟೈಪ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಈಗ ಕಾಂತಾರ 2 ಸಿನಿಮಾದ ಬಗ್ಗೆ ಹೇಳೋದಾಯಿತು ಅಂದರೆ, ಸೊ ಶೂಟಿಂಗ್ ಪ್ರೋಸೆಸ್ ಬಗ್ಗೆ ಹೇಳ್ತೀನಿ. ಸೊ ಶೂಟಿಂಗ್ ಪ್ರೋಸೆಸ್ ನಾನು ಕಳೆದ ಬಾರಿ ಕೂಡ ಒಂದು ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರವಾಗಿ ನೋಡೋದಾಯಿತು ಅಂತಂದರೆ, ಶೂಟಿಂಗ್ ಮುಗಿತಾ ಇದೆ, ಐ ಥಿಂಕ್ ಆಲ್ಮೋಸ್ಟ್ ಮುಗಿದಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಏನಪ್ಪ ಅಂತಂದರೆ, ಕಾಂತಾರ ಪಾರ್ಟ್ 1 ಏನು ನೋಡಿದ್ವಿ ನಾವು, ಸೊ ಅದಕ್ಕಿಂತ ಒಂದು ಬೆಟರ್ ಅಂದರೆ ಒಂದು 4x 5x ಬೆಟರ್ ದೆನ್ ಒಂದು ವಿಜುವಲ್ ಕ್ವಾಲಿಟಿಯನ್ನು ಈ ಸಿನಿಮಾ ಕೊಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಆ್ಯಂಡ್ ಕಾಂತಾರ ಸಿನಿಮಾ ಇನ್ವೆಸ್ಟ್ಮೆಂಟಿಗೂ ಮತ್ತು ಕಾಂತಾರ 2 ಇನ್ವೆಸ್ಟ್ಮೆಂಟಿಗೂ ತುಂಬಾ ಒಂದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ್ಯಂಡ್ CG ವರ್ಕ್ ಬಗ್ಗೆ ಹೇಳೋದಾಯ್ತು ಅಂದರೆ, ಸೊ ನಾವು ಕಾಂತಾರದಲ್ಲಿ ಏನು ನೋಡಿದ್ವಿ ಸೊ ಅದಕ್ಕಿಂತ 5x ಅಂದರೆ 5 ಪಟ್ಟು ಜಾಸ್ತಿಯನ್ನು ನಾವು ಕಾಂತಾರ 2ಅಲ್ಲಿ ನೋಡ್ತೀವಿ. ಸೊ ಹೀಗಾಗಿ ಈ ಒಂದು ಸಿನಿಮಾ ಏನಿದೆ ಅಂದರೆ, ಇದು ಪ್ರೀಕ್ವೆಲ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಒಂದು ಹಾರ್ಡ್ ವರ್ಕ್ ನಡೀತಾ ಇರುವಂಥದ್ದು. ಬಟ್ ಸಿನಿಮಾ ತಂಡಕ್ಕೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸೊ ಯಾವುದೇ ಒಂದು ಸಿನಿಮಾ ಮಾಡಿ, ದೊಡ್ಡ ಬಜೆಟ್ ಸಿನಿಮಾ, ಚಿಕ್ಕ ಬಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾಗಳು ಯಾವುದೇ ಒಂದು ಸಿನಿಮಾ ಇದ್ರೂ ಕೂಡ, ಸೊ ನಾವು ಈಗ ಒಂದು ಕಂಪೇರ್ ಟು ಅನದರ್ ಇಂಡಸ್ಟ್ರಿ ನೋಡೋದಾಯಿತು ಅಂದರೆ, ಸೊ ಅವ್ರು ಯಾವುದೇ ರೀತಿ ಒಂದು ಬೇಸಲ್ಲಿ ಸಿನಿಮಾ ಮಾಡ್ತಾರೆ, ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳು ಬಿಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಸ್ವಲ್ಪ ಅಪ್ಡೇಟ್ಸ್ಗಳ ಕೊರತೆ ಕಮ್ಮಿ ಇದೆ ಅಂತ ಅಂದ್ಕೊಳ್ತೀನಿ. ಅಪ್ಡೇಟ್ಸ್ಗಳು ಏನಾದರೂ ಒಂದು ಬಿಡಿ, ಚಿಕ್ಕ ಪುಟ್ಟ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ, ಸೊ ಒಂದು ಕನೆಕ್ಟಿವಿಟಿ ಕಂಟಿನ್ಯೂ ಆಗುತ್ತೆ ಆ ಒಂದು ಸಿನಿಮಾದ ಬಗ್ಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ಈಗ ಕಾಂತಾರ 2ಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಕಾಂತಾರ ಒಂದು ಸಿನಿಮಾ ಬಂದು 2 ಬಂದು ಪ್ರೊಸೆಸ್ ಹೋಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಟೀಮ್ ಅವರು ಒಂದು ಅಪ್ಡೇಟ್ಗಳನ್ನು ಖಂಡಿತವಾಗ್ಲೂ ನೀಡಲಿ, ತಡ ಮಾಡಬೇಡಿ. ಯಾಕಂದರೆ ಈ ಒಂದು ಸಿನಿಮಾ ಅಲ್ಲ, ಒಂದು ಮಿರಾಕಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ. ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಅಪ್ಡೇಟ್ ಬಿಡ್ತಾರೆ ಸಿನಿಮಾ ಅಂತ. ಆ್ಯಂಡ್ ರಿಲೀಸ್ ಡೇಟ್ ಏನಪ್ಪ ನೀನೇ ಹೇಳಿಲ್ಲ ಅಂತ ನೀವೆಲ್ಲ ಕೇಳಿದ್ರೆ, ಸೊ ರಿಲೀಸ್ ಡೇಟ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಅಕ್ಟೋಬರ್ ನವಂಬರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ರೂಮರ್ ಇರುವಂಥದ್ದು. ಬಟ್ ಡೇಟ್ ಏನೇ ಫಿಕ್ಸ್ ಮಾಡಿರ್ಬೋದು, ಏನೇ ಆಗಿರ್ಬೋದು ಅಂತಂದರೂ ಕೂಡ, ಬಟ್ ಇನ್ನೂ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಐ ಥಿಂಕ್ ಎಲ್ರಿಗೂ ಗೊತ್ತಿದೆ, ಪೋಸ್ಟ್ಪೋನ್ ಆಗೋದು ಕಾಮನ್ನು. ಒಂದು ಪ್ರೋಸೆಸ್ ಏನಿರುತ್ತೆ, ಒಂದು ಸಿನಿಮಾ ಪ್ರೋಸೆಸ್ಸು, ಸೊ ಅದು ಕಂಪ್ಲೀಟ್ ಆಗೋ ತನಕ ಅದು ಒಂದು ನಿಲ್ಲದ ಒಂದು ಕೆಲಸ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಏನು ಕತೆ, ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಏನಾದರೂ ನಿಮಗೇನಾದ್ರು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ, ಇಲ್ಲ ಬ್ರದರ್ ಇದು ಈ ರೀತಿ ಬರ್ತಾ ಇದೆ, ಈ ರೀತಿ ಆಗ್ತಾ ಇದೆ, ಸೊ ಅದಕ್ಕಾಗಿ ಹಿಂಗೆ ಲೇಟ್ ಆಗ್ತಾ ಇದೆ, ನಿಮಗೇನಾದರೂ ಒಂದು ಕನ್ಕ್ಲೂಷನ್ ಸಿಕ್ಕಿದ್ರೆ, ನಿಮಗೇನಾದರೂ ಒಂದು ಐಡಿಯಾ ಇದ್ದರೆ, ಇನ್ಫಾರ್ಮೇಷನ್ ಇದ್ದರೆ, ಕಲೆಕ್ಟ್ ಮಾಡಿದರೆ ಸೊ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಕಾಂತಾರ 2ಗೆ ಕಾಯ್ತಿದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಟೀಮ್ ಅವರು ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದನ್ನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.